ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಕೃಷ್ಣಾ ಭೀಮಾ ನದಿಗೆ ನೀರು ಬಿಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ. ಜನ ಜಾನುವಾರುಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂಥ ಜಲಾಶಯ ಅದು. ಕೃಷ್ಣಾ ನದಿಗೆ ನೀರು ಹರಿಬಿಡಬೇಕು ಅಂತ ಹೇಳಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರು ಮನವಿ ಮಾಡಿಕೊಂಡಿದ್ದಾರೆ. ಜಲಾಶಯದಿಂದ ಕೃಷ್ಣಾಗೆ 2 TMC ನೀರನ್ನು ಬಿಡುಗಡೆ ಮಾಡಿ ಅಂತ. ಕೊಯ್ನಾ ಜಲಾಶಯದಿಂದ 2 TMC ಬಿಡುಗಡೆ ಮಾಡಿ. ಉಜ್ಜಯಿನಿ ಜಲಾಶಯದಿಂದ ಭೀಮಾ ನದಿಗೆ 1 TMC ನೀರು ಹರಿಸಿ. ಕಳೆದ ಬಾರಿಯೂ ಕೂಡ ಇಂಥದ್ದೇ ಸಮಸ್ಯೆ ಆಗಿತ್ತು. ಆಗ ತಾವು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದೀರಿ, ಅದನ್ನು ನಾವು ನೆನಪಿಸಿಕೊಳ್ತೇವೆ ಅಂತ ಹೇಳಿದ್ದಾರೆ. ಈ ಬಾರಿಯೂ ಅದೇ ರೀತಿ ಸ್ಪಂದಿಸಿ ನೀರು ಬಿಡುಗಡೆ ಮಾಡಿ. ಮಹಾರಾಷ್ಟ್ರ ಮುಖ್ಯಮಂತ್ರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಹೇಳಿ ಬೇಸಿಗೆಗಾಲ ಆರಂಭವಾಗ್ತಾ ಇದೆ. ಈ ಬಾರಿ ಉತ್ತಮವಾಗಿ ಮಳೆಯಾಗಿರುವ ಕಾರಣಕ್ಕಾಗಿ ಅಷ್ಟೊಂದು ದೊಡ್ಡ ಮಟ್ಟದ ಹಾಹಾಕಾರ ಇಲ್ಲ. ಆದರೆ ಮುಂಬರುವ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಹಾಹಾಕಾರ ಶುರುವಾಗುತ್ತೆ. ಈಗಲೇ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಹರಿಬಿಟ್ರೆ ಬಹಳ ಅನುಕೂಲ ಆಗುತ್ತೆ ಎನ್ನುವ ಮುಂಜಾಗ್ರತಾ ಕ್ರಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರವನ್ನು ಬರೆದಿದ್ದಾರೆ. ಮಹಾರಾಷ್ಟ್ರದ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರದ ಸರ್ಕಾರ ಯಾಕಂತ ಹೇಳಿದ್ರೆ ನೋಡಿ, ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಕೊಯ್ನಾ ಜಲಾಶಯದಿಂದ ನೀರು ಬಂದು ಈ ಬಾರಿಯೂ ಕೂಡ ಆಗಿದ್ದು ಅದೇ. ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಮಳೆಯಾಗಿಲ್ಲ, ಆದರೆ ಮಹಾರಾಷ್ಟ್ರದಲ್ಲಿ ಆಗಿರುವಂಥ ಮಳೆಯ ಕಾರಣಕ್ಕಾಗಿ ನಮ್ಮಲ್ಲಿ ಪ್ರವಾಹ ಸೃಷ್ಟಿಯಾಗಿತ್ತು. ಮಹಾರಾಷ್ಟ್ರದಲ್ಲಿ ಮಳೆಯಾದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಜಲಕ್ಷಾಮ ಎದುರಾಗಬೇಕಾದ ಸಂದರ್ಭದಲ್ಲಿ ಕೂಡ ಮಹಾರಾಷ್ಟ್ರ ನಮ್ಮನ್ನು ಹಾಗೆ ನೋಡಿಕೊಳ್ಳಬೇಕಾಗತ್ತೆ. ಹೀಗಾಗಿ ಅಂತಾರಾಜ್ಯ ನದಿ ಸಂಬಂಧ ಏನಿದೆ ಅದನ್ನು ಮುಂದುವರಿಸಬೇಕಾಗತ್ತೆ. ಹೀಗಾಗಿ ಮಹಾರಾಷ್ಟ್ರ ಸರ್ಕಾರದಿಂದ ಕೃಷ್ಣಾ ಜಲಾಶಯಕ್ಕೆ ಅಥವಾ ಕೃಷ್ಣಾ ನದಿಗೆ 2 TMC ನೀರು ಬಿಡಿ ಅಂತ ಹೇಳಿದ್ದಾರೆ. 2 TMC ಆದರೆ ಅದು ಆಲಮಟ್ಟಿ ಜಲಾಶಯಕ್ಕೆ ಬಂದು ತಲುಪುತ್ತೆ. ಆಲಮಟ್ಟಿಯಲ್ಲಿ ಸ್ಟೋರೇಜ್ ಮಾಡಿಕೊಂಡ್ರೆ ಖಂಡಿತವಾಗೂ ಈ ಬೇಸಿಗೆಯನ್ನು ಪಾರು ಮಾಡಬಹುದು ಅನ್ನೋದು ಮುಖ್ಯಮಂತ್ರಿಗಳ ಲೆಕ್ಕಾಚಾರ ಆಗಿದೆ. ಮತ್ತೊಂದು ಕಡೆ ಭೀಮಾ ನದಿಯು ಕೂಡ, ಯಾಕಂತ ಹೇಳಿದ್ರೆ ಕೃಷ್ಣಾ ನದಿ ಬೆಳಗಾವಿ, ಬಾಗಲಕೋಟೆ, ರಾಯಚೂರು ಈ 3-4 ಜಿಲ್ಲೆಗಳನ್ನು, ಯಾದಗಿರಿ ಸೇರಿದಂತೆ ಬಿಜಾಪುರವೂ ಸೇರಿದಂತೆ ಒಂದು 5-6 ಜಿಲ್ಲೆಗಳನ್ನು ಕವರ್ ಮಾಡುತ್ತೆ. ಇನ್ನು ಭೀಮಾ ನದಿಗೆ ಬಂದರೆ ಭೀಮಾ ನದಿಯು ಕೂಡ ಅಷ್ಟೇ. ಭೀಮಾ ನದಿಯ ಅದು ಕೂಡ ಮಹಾರಾಷ್ಟ್ರದಲ್ಲಿ ಇದೆ. ಉಜ್ಜಯಿನಿ ಜಲಾಶಯದಿಂದ ನೀರು ಬಿಡುಗಡೆ ಆದರೆ ಬೀದರ್, ಕಲಬುರಗಿ, ಯಾದಗಿರಿ ಈ 3 ಜಿಲ್ಲೆಗಳು ಕೂಡ ಭಾಳ ದೊಡ್ಡ ಮಟ್ಟದ ಅನುಕೂಲವನ್ನು ಪಡೆದುಕೊಳ್ಳುತ್ತೆ. ಹೀಗಾಗಿ ಇಡೀ ಉತ್ತರ ಕರ್ನಾಟಕ ಅಲ್ಲಿ ಕವರ್ ಆದಂಗೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ 2 ನದಿಗಳಿಂದ 2 ಜಲಾಶಯದಿಂದ ನೀರು ಹರಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡಿದ್ದಾರೆ.